ಇನ್ನು ಈಗ ತೆನೆ ಪೂಜೆ ಮಾಡ್ತೇವೆ. ಹಾಗೆ ಇನ್ನು ಸ್ವಲ್ಪ ವರ್ಷ ಹೋಗುವಾಗ ಅದನ್ನ ಬಿಟ್ಟು ಪಿಜ್ಜಾ ಬರ್ಗರ್ಗೆ ಮಕ್ಕಳು ಪೂಜೆ ಮಾಡುವಾಗಿರ್ಬೋದಂತ. ಅದು ಕೃಷಿಕನಿಗೆ ಮಾತ್ರ ಗೊತ್ತಿರುತ್ತದೆ. ಅದನ್ನು ಒಂದು ಉತ್ತಮ ಕೃಷಿಕ ಆಗಿದ್ರೆ ಆ ಅನ್ನ ಬಿಸಾಡುವುದನ್ನು ಕಂಡ್ರೆ ನಿಜವಾಗಿ ಅವನಿಗೆ ಹೊಟ್ಟೆ ಉರಿ ಬರ್ತದೆ, ತಡಿಲಿಕ್ಕೆ ಆಗೋದಿಲ್ಲ. ಒಂದು ಅನ್ನ ಒಂದಿಷ್ಟು, ಈಗ ನಾವು ನೋಡ್ತೇವೆ ಈಗ ಪರಿಸ್ಥಿತಿಗೆ ಒಂದು ಬಫೆ ಸಿಸ್ಟಮ್, ಒಂದು ಕಾಲಡಿಯಲ್ಲಿ ಅಷ್ಟು ಅನ್ನ ಬೀಳ್ತದೆ, ಒಂದು ಅಷ್ಟು ಬಿಸಾಡ್ತಾರೆ. ಅದನ್ನ ನೋಡುವಾಗ ನಿಜ ಕೃಷಿಕನಾದವನಿಗೆ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ. ಆದ್ರೆ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುದಷ್ಟೇ. ಇವತ್ತು ನಾವು ಅಡ್ಯಾರು ನಡಿಗುತ್ತಿನಲ್ಲಿ ತೆನೆ ಹಬ್ಬದ ಆಚರಣೆಯನ್ನು ಮಾಡಿದ್ದೀವಿ. ಅದರ ಬಗ್ಗೆ ನಮಗೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ತೆನೆ ಹಬ್ಬದ ಬಗ್ಗೆ, ತುಳುನಾಡಿನಲ್ಲಿ ನಡೆಯುವಂತಹ ತೆನೆ ಹಬ್ಬ ಹೇಗೆ, ಅದರ ಆಚರಣೆ, ಅದರ ಬಗ್ಗೆ ಸ್ವಲ್ಪ ನಮಗೆ ವಿವರವನ್ನು ತಾವು ಹೇಳಿಕೊಡ್ಬೇಕು. ನಮ್ಮ ಜೊತೆ ಅಡ್ಯಾರು ನಡಿಗುತ್ತಿನ ಯಜಮಾನರಾದ ರಮೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರು ಇದ್ರ ಬಗ್ಗೆ ನಮಗೆ ಹೆಚ್ಚಿನ ವಿವರಣೆಯನ್ನು ಕೊಡಬೇಕು ಅಂತ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಂದ್ರೆ ತೆನೆ ಹಬ್ಬ ಅಂದ್ರೆ ನಾವು ಕೃಷಿಕರು, ತುಳುನಾಡಿನಲ್ಲಿ ಕೃಷಿಕರು ಜಾಸ್ತಿ. ಈಗಲ್ಲ, ಮೊದ್ಲಿಂದ. ಈಗ ಕೃಷಿ ಕಡಿಮೆ ಆಗಿದೆ, ಮೊದ್ಲಿಂದ ಕೃಷಿ ಜಾಸ್ತಿ ಇತ್ತು. ಕೃಷಿಯಲ್ಲಿ ಅದು ಮೂಲತವಾಗಿ ಬೆಳೆಯುತ್ತಿದ್ದದ್ದೇ ಭತ್ತ. ಬಾಕಿ ಬೆಳೆ ಹೆಚ್ಚಾಗಿ ಕಮರ್ಷಿಯಲ್ ಮಾಡ್ತಾ ಹೋದ್ರು ತರಕಾರಿ, ಇನ್ನೊಂದು ಅದು ಬೇರೆ ವಿಷಯ. ಆದ್ರೆ ಭತ್ತ ಮೇನ್. ಒಂದು ಭತ್ತ ಬೆಳೆ ಮಾಡಿ ಒಂದು ಭತ್ತದ ತೆನೆಯನ್ನು ಕಾಣ್ಬೇಕಿದ್ರೆ ನಾವು 3 ರಿಂದ 4 ತಿಂಗಳು ಬೇಕು ಖಂಡಿತ. ಅಷ್ಟೇ ಕಷ್ಟ ಉಂಟು. ಪ್ರತಿಯೊಂದು ಪ್ರಕೃತಿಯನ್ನು ಹೊಂದಿಕೊಂಡು ನಾವು ಅದರ ಒಂದು ಭತ್ತದ ತೆನೆಗಾಗಿ ಎಷ್ಟು ಕಷ್ಟ ಬರ್ಬೇಕಂತ ಅದು ಕೃಷಿ ಮಾಡಿದವರಿಗೆ ಮಾತ್ರ ಗೊತ್ತಾಗ್ತದೆ. ಅದು ಎಲ್ರಿಗೂ ಗೊತ್ತಾಗಲಿ. ಅಂದ್ರೆ ಜಾಸ್ತಿ ಮಳೆ ಬಂದ್ರೆ ಆಗ್ಲಿಕ್ಕಿಲ್ಲ, ಜಾಸ್ತಿ ಬಿಸಿಲು ಬಿದ್ರೆ ಆಗ್ಲಿಕ್ಕಿಲ್ಲ. ಪ್ರತಿಯೊಂದು ಕೂಡ ಪ್ರಕೃತಿಗೆ ಹೊಂದಿಕೊಂಡು ನಾವು ಕೃಷಿಕರು ಕೃಷಿ ಮಾಡುವಂಥದ್ದು. ಹಾಗಾಗಿ ಈ 4 ತಿಂಗಳು ಕಷ್ಟಪಟ್ಟು ಆ ಒಂದು ತೆನೆ ಅದರಲ್ಲಿ ಬಂದಂತಹ ತೆನೆ ಅದನ್ನು ನಾವು ಮನೆಗೆ ತರುವುದಂದ್ರೆ ಅದನ್ನು ನಾವು ತಂದು ಪೂಜೆ ಮಾಡ್ತೇವೆ. ಅದಕ್ಕೆ ತುಳು ಭಾಷೆ ಇಲ್ಲಿ ದಿಂಜಾವನು ಅಂದ್ರೆ ಮನೆ ತುಂಬಿಸುವುದು. ನಾವು ಮಾಡಿದಂತ ಬೆಳೆಯನ್ನು ಮನೆ ತುಂಬಿಸುವುದು. ಅದಕ್ಕೆ ಅದು ತರುವಂತ ಕ್ರಮ ಉಂಟು. ಮೊದಲೆಲ್ಲ ಬೇರೆ ಕ್ರಮದಲ್ಲಿ ಮಾಡ್ತಿದ್ರು. ಅದಕ್ಕೆ ಒಂದು ವರ್ಗ ಇತ್ತು. ಅದೇ ವರ್ಗ ಗದ್ದೆಯಿಂದ ಕೊಯ್ದು ಆ ಭತ್ತದ ತೆನೆಯನ್ನು ತರಬೇಕು. ಅದು ಬಾವಿ ಕಟ್ಟೆ ಹತ್ರ ಇಡಬೇಕು. ಅಲ್ಲಿಂದ ಮನೆ ಯಜಮಾನ ಹೋಗಿ ಅದನ್ನು ಬಾಳೆ ಎಲೆಯಲ್ಲಿ ಇಟ್ಟು ತಂದು ತುಳಸಿ ಕಟ್ಟೆ ಎದುರು ತಂದಿಟ್ಟು ಅದನ್ನು ಗಣಪತಿ ಸ್ತುತಿ ಮಾಡ್ಬೇಕು. ಅಂದ್ರೆ ಗಣಪತಿ ಇಡುದಂತ ಗಣಪತಿ ಸ್ತುತಿ ಮಾಡಿ ಭತ್ತದ ತೆನೆಯನ್ನು ಅದು ತಂದಿಟ್ಟು ಅದಕ್ಕೆ ಹೂ ಮತ್ತೆ ಶುದ್ಧವಾದ ನೀರಂದ್ರೆ ಸಿಯಾಳದಿಂದ ಅಭಿಷೇಕ ಮಾಡಿ ಅದಕ್ಕೆ ಹಣ್ಣುಕಾಯಿ ಅರ್ಪಿಸಿ. ಸಿಯಾಳ ಅಂದ್ರೆ ಎಳನೀರು ಅದು ಪ್ರೋಕ್ಷಣೆ ಮಾಡಿ ಫಸ್ಟಿಗೆ ಅದು ಕುರಿನೀರು ಅಂದ್ರೆ ಇಲ್ಲಿ ತುಳುನಾಡಿನಲ್ಲಿ ಕುರಿನೀರು ಅಂದ್ರೆ ನಮ್ಗೆ ಶುದ್ಧಕ್ಕೆ ಮೂಲತಃ ಅದು ಅಂದ್ರೆ ಈ ಸುಣ್ಣ ಹರಸಿನ ಹಾಕಿ ಒಂದು ಕೆಂಪು ನೀರು ಮಾಡ್ತೀವಿ. ಅದನ್ನು ಶುದ್ಧ ಮಾಡ್ಲಿಕ್ಕೆ ಅಂದ್ರೆ ಪರಿಕರವಾಗ್ಲಿ ಅಥವಾ ಅನೆಲವಾಗ್ಲಿ ಅಲ್ಲಿ ದೇವರಿಡುವಾಗ ಅಥವಾ ತೆನೆ ಇಡುವಾಗ ಆ ಜಾಗವನ್ನು ಶುದ್ಧ ಮಾಡಿ ಮತ್ತೆ ಅಲ್ಲಿ ಇದು ಇಟ್ಟು ಅದನ್ನು ಪೂಜೆ ಮಾಡಿ ಮನೆಯಲ್ಲಿ ಕೊಂಡೋಗುವಂತ ಕ್ರಮ. ಅಂದ್ರೆ ಯಾಕೆ ಮಾಡ್ಬೇಕಂದ್ರೆ ಒಂದು ತೆನೆ ನಾವು ಕಾಣ್ಬೇಕಿದ್ರೆ 4 ತಿಂಗಳು ಕಷ್ಟ ಬರ್ಬೇಕು. ಹೌದು. ಆಮೇಲೆ ನಾವು ಉಣ್ಣುವ ಅನ್ನ, ನಾವು ಈಚೆ ಕಡೆಯವರು ಬೇರೆ ಕಡೆ ರಾಗಿ ಗೋಧಿ ಏನು ಕೂಡ ತಿನ್ಬಹುದು. ಆದ್ರೆ ನಮ್ಮ ಈ ಕಡೆಗೆ ಹೆಚ್ಚಿನ ಪ್ರದೇಶದಲ್ಲಿ ಹೆಚ್ಚಿನ ಜನ ತಿನ್ನುವಂತದ್ದು ಅಕ್ಕಿ. ನಮ್ಮ ತುಳುನಾಡಿನಲ್ಲಿ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಜನ ತಿನ್ನುವುದು ಅಕ್ಕಿ. ಹಾಗಾದ್ರೆ ಇದನ್ನ ನಾವು ಹೊಸತಾಗಿ ತಂದು ಅದನ್ನು ತೆನೆ ತಂದು ಪೂಜೆ ಮಾಡಿ ಇಡೀ ವರ್ಷ ತಿನ್ನುವಂತ ಭತ್ತ ಮಾಡಿದ ಬೆಳೆಯಲ್ಲಿ ಬರ್ಬೇಕು ನಮ್ಗೆ. ತಂದು ಮನೆಯಲ್ಲಿ ಪೂಜೆ ಮಾಡಿ ಒಳಗೆ ಕೊಂಡೋಗಿ ಅದರಿಂದ ಮುಗುಳಿ ಅಂದ್ರೆ ಸಮ ಸಂಖ್ಯೆ ಅಲ್ಲ, ಬೆಸ ಸಂಖ್ಯೆಯಲ್ಲಿ 7 ಅಥವಾ 9 ಭತ್ತವನ್ನು ಅದರಿಂದ ಹುಟ್ಟಿಂದ ಬೇರ್ಪಡಿಸಿ ಅಕ್ಕಿಯನ್ನ ಹುಡಿ ಮಾಡಿ ನಾವು ಮಾಡುವಂತ ಅನ್ನದ ಪಾತ್ರೆಗೆ ಅಥವಾ
ಬೇರೆ ಹಾಲು ಇಟ್ಟು ಹಾಲಿನ ಜೊತೆ ಅದಕ್ಕೆ ನಾವು ಬೆರೆಸಿ ಕುಡಿಯೋದು. ಪ್ರಥಮವಾಗಿ ದೇವರನ್ನು ನೆನೆಸಿ ನಾವು ಕುಡಿಯೋದು. ಹಾಗೆ ಅಂದ್ರೆ ಇದು ಹೊಸ ಅಕ್ಕಿ ಊಟ ಹೊಸ ಮಾಡುವ ಅಕ್ಕಿ ಊಟ. ಹೊಸ ಅಕ್ಕಿ ಊಟ ಅಂದ್ರೆ ಮೊದಲು ಬೇರೆ ಕ್ರಮದಲ್ಲಿ ಕೂಡ ಮಾಡ್ತಿದ್ರು. ಅದು ಸ್ವಲ್ಪ ಮೊದಲೇ ಬೇಗ ಮಾಡಿ ಗದ್ದೆಯಲ್ಲಿ ಸ್ವಲ್ಪ ಪೈರು ಮೊದ್ಲೇ ನೆಡ್ತಿದ್ರು. ಅದಕ್ಕೋಸ್ಕರ ಸಪರೇಟ್ ನೆಟ್ಟು ಅದನ್ನು ಬೇಗನೆ ಕೊಯ್ದು ಅದನ್ನ ಅಕ್ಕಿ ಮಾಡಿ ಅದು ಸಪರೇಟ್ ಒಳಗೆ ತರ್ಲಿಕ್ಕಿಲ್ಲ. ಅದನ್ನು ಮತ್ತೆ ಮಾಡುವ ದಿನ, ಅನ್ನ ಮಾಡೋ ದಿನ ಅಂದ್ರೆ ಮನೆ ತುಂಬಿಸೋ ದಿನ ತಂದು ಅನ್ನ ಅದರದ್ದೇ ಮಾಡುವ ಕ್ರಮ ಮೊದ್ಲೆಲ್ಲ ಇತ್ತು. ನಂತರ ಈ ತೆನೆ ತಂದು ಅದ್ರ ಒಟ್ಟಿಗೆ ತರುದು ಅದೆಲ್ಲ ಕ್ರಮ ಇತ್ತು. ಈಗ ಅಂತದ್ದು ಇಲ್ಲ. ಈಗ ಇದರಿಂದ 9 ಭತ್ತ ತೆಗೆದು ಹಾಲಲ್ಲಿ ಅನ್ನದ ಊಟ ಮಾಡೋದು ಇಲ್ಲಿ ಕ್ರಮ. ಹಾಗೆ ಇದು ತುಳುನಾಡಿನ ನಾವು ಪ್ರಥಮ ಹಬ್ಬ ಅಂತಲೇ ನಾವು ಹೇಳ್ಬೋದು. ಪ್ರಥಮ ಹಬ್ಬ ಅದು ಜನರಲಿ ನಾರ್ಮಲಿ ಇದು ಗಣೇಶ ಹಬ್ಬದ ದಿವಸನೇ ಇದು ಪ್ರಾರಂಭಿಸ್ತಾರೆ. ಹಬ್ಬದ ದಿನ ಅಂತ ಅಲ್ಲ, ಅಂದ್ರೆ ಈಗ ನಮ್ಗೆ ಅನುಕೂಲ ಆಗುವ ಹಾಗೆ ಅಂದ್ರೆ ಗಣೇಶ ಹಬ್ಬದ ದಿನ ಹೆಚ್ಚಾಗಿ ಮನೆಯಲ್ಲಿ ಗಣಪತಿ ಇರ್ತಾರೆ. ಮತ್ತೆ ಅದು ಉತ್ತಮ ದಿನ. ನಾವು ಯಾವ್ದು ಇಂಥ ಒಂದು ತೆನೆಯನ್ನು ನಮ್ಗೆ ಮನೆಗೆ ತರಬೇಕಾದ್ರೆ ನಾವು ದಿನ ನೋಡ್ತೇವೆ. ಎಲ್ಲ ದಿನ ಈಗ ಗಣಪತಿ ಹಬ್ಬದ ದಿನ ನೋಡ್ಲಿಕ್ಕಿಲ್ಲ. ಆನಂತರ ಇನ್ನು ದಸರಾ ಬರ್ತದೆ, ನವರಾತ್ರಿ ಅಥವಾ ನವರಾತ್ರಿಯಲ್ಲಿ ಮಾಡ್ತಾರೆ. ನವರಾತ್ರಿಯಲ್ಲಿ ಕೂಡ ದಿನ ನೋಡ್ಲಿಕ್ಕಿಲ್ಲ. ಎಲ್ಲಾ ದಿನಗಳು ಶುಭವೇ. ಪರ್ವಕಾಲ ಅಂದ್ರೆ ಬೆಳಗಿನ ಸಂಘಕ್ಕೆ ಗಣಿಗೆ ಎಲ್ಲ ನೋಡುವ ಅವಶ್ಯಕತೆ ಇರೋದಿಲ್ಲ. ಇಲ್ಲವಾದ್ರೆ ಬೇರೆ ದಿನ ಆದ್ರೆ ಅದಕ್ಕೆ ಉತ್ತಮ ದಿನ ನೋಡ್ಬೇಕು. ನಾವು ಪುರೋಹಿತರ ಹತ್ರ ಹೋಗಿ ನಾವು ದಿನ ಕೇಳ್ಬೇಕು, ಅದು ಹೇಗೆ ತರಬಹುದು, ನಾವು ತೆನೆ ತರಬಹುದು ಅಂತ ಕೇಳಿ ಅದನ್ನು ತರುವಂತ ಕ್ರಮ. ಇದು ಗಣೇಶ ಚತುರ್ಥಿಯ ದಿನ ಅಥವಾ ನವರಾತ್ರಿಯ ದಿನ ಕೇಳಲಿಕ್ಕಿಲ್ಲ, ಆ ದಿನ ತರಬಹುದು. ಹಾಗೆ ಅದು ತಾವೊಂದು ಸ್ಥೂಲವಾಗಿ ನಮಗೆ ಪರಿಚಯ ಕೊಟ್ರಿ. ಇವತ್ತಿನ ದಿನ ಏನು ಮಾಡ್ಬೇಕು, ಏನ್ ಮಾಡಬಹುದು, ಏನ್ ಮಾಡಬಾರ್ದು ಅಂತ ಕೆಲವೊಂದು ಕಟ್ಟಳೆಗಳಿದೆ. ಅಂದ್ರೆ ಇವತ್ತಿನ ದಿವಸ ನನ್ಗೆ ಗೊತ್ತಿರೋ ಹಾಗೆ, ಯಾಕಂದ್ರೆ ನಾನು ತುಂಬಾ ಸಣ್ಣ ವಯಸ್ಸಿಂದ ಈ ಮನೆಯಿಂದಲೇ ನಾನು ಇದನ್ನು ಕೊರಲ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ತಗೊಂಡು ಹೋಗಿ ನಮ್ಮ ಮನೆಯಲ್ಲಿ ಸಹ ಇದೇ ತರ ಮಾಡ್ತಾ ಇದ್ವಿ. ಹಾಗೆ ಇವತ್ತಿನ ದಿವಸ ಇವತ್ತಿನ ಹೊಸ ಅಕ್ಕಿ ಊಟ ಮಾಡುವ ಕಾರ್ಯಕ್ರಮ ಸಹ ಇದೆ. ಅದ್ರ ಜೊತೆ ಕೆಲವೊಂದು ಕಟ್ಟಡಗಳಿದೆ ಸಣ್ಣ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ, ಅದೊಂದು ಸ್ವಲ್ಪ ನೀವು ನಮ್ಗೆ ಹೇಳ್ಕೊಡ್ಬೇಕು. ಅಂದ್ರೆ ಮನೆ ತುಂಬಿಸುವುದಂದ್ರೆ ತೆನೆ ತುಂಬಿಸುವಾಗ ಮನೆ ತುಂಬಿಸುವುದು ಅಂತ ನಮ್ಮ ಒಂದು ಕಲ್ಪನೆ. ಮನೆ ತುಂಬಿಸಿದ ದಿನ ಯಾವುದೇ ವಸ್ತುವನ್ನು ಹೊರಗೆ ಕೊಡ್ಲಿಕ್ಕಿಲ್ಲ. ಊಟವನ್ನು ಮಾಡಿ 10 ಜನರನ್ನು ಕರೆದು ಒಟ್ಟಿಗೆ ಊಟ ಮಾಡಬಹುದು ವಿನ ಹೊರಗೆ ಬೇರೆ ವಸ್ತು ಕೊಡ್ಲಿಕ್ಕಿಲ್ಲ. ನಾವು ಹಣ ಆಗ್ಲಿ ಅಥವಾ ಧನಧಾನ್ಯ ಯಾವುದೇ ವಸ್ತುವನ್ನು ಹೊರಗೆ ಕೊಡ್ಲಿಕ್ಕಿಲ್ಲ. ಇವತ್ತಿನ ದಿವಸ ನಾವು ಹೊರಗೆ ಕೊಡುವುದಿಲ್ಲ. ಹೆಚ್ಚಾಗಿ ಮೊದಲ ಕ್ರಮದಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ. ಹೊರಗೆ ಹೋದ್ರೆ ಬಸ್ಸಿಗೆ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಮನೆಯಿಂದ ಹೊರಗೆ ಹೋಗುವುದಿಲ್ಲ, ದೂರ ಪ್ರಯಾಣ ಮಾಡುವುದಿಲ್ಲ. ಮನೆ ಒಳಗೆ ಮನೆಯಲ್ಲೇ ಇರ್ಬೇಕು, ಮನೆಯಲ್ಲಿ ಇರ್ಬೇಕು. ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಬಹುದು. ಅದು ಮೊದ್ಲಿಗೆ ಹಾಲು ಕೊಡೋದು, ಅದು ಕೂಡ ಬಾಳೆ ಎಲೆಯಲ್ಲೇ ಊಟ ಮಾಡ್ಬೇಕು. ಬಾಳೆ ಎಲೆ ತುದಿ ಪೂರ್ವ ದಿಕ್ಕಿಗೆ ಇರ್ಬೇಕು, ಇಟ್ಕೋಬೇಕು. ಅದೆಲ್ಲ ಕ್ರಮ ಉಂಟು. ಮತ್ತೆ ಆ ದಿನ ಊಟ ಮಾಡುವಾಗ ನಮ್ಗೆ ಹೆಚ್ಚಾಗಿ ಬೆಸ ಸಂಖ್ಯೆಯಲ್ಲಿ ಪದಾರ್ಥ ಇರ್ತದೆ. ಅಂದ್ರೆ ಮೂಲ ಅಂದ್ರೆ ಮೊದ್ಲಿಂದ ಅದೊಂದು ಕಟ್ಟುನಿಟ್ಟಾಗಿ ಒಂದೊಂದು ತರಕಾರಿ ಇರ್ಲೇಬೇಕು. ಯಾವ ತರಕಾರಿಗಳು ಇರ್ಬೇಕು ಅಂದ್ರೆ ಅದ್ರಲ್ಲಿ ಮೊದಲಿನವರ ಏನಾದ್ರೂ ಒಂದು ಬೇರೆ ರೀಸನ್ ಕೂಡ ಇರ್ಬೋದು. ಯಾಕಂದ್ರೆ ಇದ್ರಲ್ಲಿ ನಾವು ತಿನ್ನುವಂತ ವಸ್ತುವಿನಲ್ಲಿ ಮದ್ದಿನ ಅಂಶ ಇರ್ತದೆ ನಿಜವಾಗಿ. ಒಂದು ನಮಗೆ ಇದು ಬ್ರಾಹ್ಮಿ ತಿಮಾರೆ, ತುಳುವಿನ ತಿಮಾರ ಅಂತೇವೆ, ಬ್ರಾಹ್ಮಿ. ಮತ್ತೆ ಕೆಸು ತೇವು ಅಂತ ಹೇಳ್ತೀವಿ ನಾವು ತುಳುವಿನ. ಕೆಸು ಅದು ಕೂಡ ಒಂಥರ ಮದ್ದಿನಂತೆ. ಹರಿವೆ ಹೆಸರು ಕೂಡ ಮೊಳಕೆ ಬರಿಸಿ ಹಾಕುದು. ಮೊಳಕೆ ಬಂದಂತಹ ಹೆಸರು ಕಾಳು. ಅದು 3 ಐಟಮ್ ಒಂದೇ ಮಾಡ್ತಾರೆ. ಹೆಸರು, ಮೊಳಕೆ ಬರಿಸಿದ ಹೆಸರು ಕಾಳು, ಮತ್ತೆ ಕೆಸು, ಹರಿವೆ ಸೊಪ್ಪು. ಇದು 3 ಒಟ್ಟಿಗೆ ಹಾಕಿ ಮಾಡುವಂತದ್ದು. ಅದು ಪ್ರತಿಯೊಂದು ಮನೆಯಲ್ಲಿ ಕೂಡ ಮನೆ ತುಂಬಿಸಿ ಹೊಸ ಅಕ್ಕಿ ಊಟ ಮಾಡೋದು ಇದೊಂದು ಕಡ್ಡಾಯ. ಇದು ಕಡ್ಡಾಯವಾಗಿ ಇದೊಂದು ಐಟಮ್ ಮಾಡ್ಲೇಬೇಕು. ಮತ್ತೆ ಮುಳ್ಳು ಸೌತೆ ಅಂದ್ರೆ ಸೌತೆಕಾಯಿ. ಮತ್ತೆ ಉಪ್ಪು ಶುಂಠಿ ಅಂತ ಮಾಡ್ತೇವೆ. ಅಂದ್ರೆ ಉಪ್ಪು ಶುಂಠಿಯನ್ನು ಸಣ್ಣ ಹಚ್ಚಿ ಅದಕ್ಕೆ ಉಪ್ಪು ಬೆರೆಸಿ ಅದಕ್ಕೆ ಅದು ಉತ್ತಮವಾಗಿ ಬಾಳೆ ಎಲೆ ಉಪ್ಪು ಶುಂಠಿ. ಇದು ಅಲ್ಲಿಂದ ಈ ಊಟದಲ್ಲಿ ಉಪ್ಪು ಶುಂಠಿ ಅನ್ನೋದು ಇರ್ಲೇಬೇಕು. ಮತ್ತೆ ಬ್ರಾಹ್ಮಿ ಚಟ್ನಿ ಇರ್ಲೇಬೇಕು. ಕೆಸುವಿನ ಪದಾರ್ಥ ಇರ್ಲೇಬೇಕು.
ಪಾಯಸ ಇದು ಮೂರು. ಮತ್ತೆ ಪಾಯಸ ಇರಲೇಬೇಕು. ಇರ್ಲೇಬೇಕು. ಬಾಕಿ ತರಕಾರಿ ಮಾಡೋದು ಅವರ ಇಷ್ಟ, ಬೆಂಡೆಕಾಯ ಇನ್ನೊಂದ ಮತ್ತೊಂದು. ಮತ್ತೆ ಬೆಸ ಸಂಖ್ಯೆಯಲ್ಲಿ ಮಾಡುದಿಲ್ಲ, 5, 7, 9 ಆಗಿ ಹೀಗೆ ಬೆಸಂಖ್ಯೆ. ಅದು ಕಡ್ಡಾಯ. ಅಂದ್ರೆ ಇದರಲ್ಲಿ ಮಾಡೋ ಪದಾರ್ಥದಲ್ಲಿ ಕೂಡ ಒಂದು ತರ ನಮ್ಮ ದೇಹಕ್ಕೆ ಬೇಕಾಗುವಂತ ಮದ್ದಿನ ಗಿಡಮೂಲಿಕೆ ವಸ್ತುಗಳು ತಿಂತೇವೆ ನಾವು. ಅಂದ್ರೆ ಒಟ್ಟಾರೆಯಾಗಿ ಹೇಳುವುದಂದ್ರೆ ಈ ಅಂತೂ ಹಬ್ಬ ತರಕಾರಿ ಅಲ್ಲದೆ ಆ ದಿನ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಮಧುಮಾಂಸಗಳನ್ನ ಯಾವುದೇ ಸ್ವೀಕಾರ ಮಾಡುವ ಹಾಗಿಲ್ಲ. ಹಾಗೆ ಅಂದ್ರೆ ಇವತ್ತು ನಾವು ಮನೆಯೊಳಗೆ ಲಕ್ಷ್ಮಿಯನ್ನೇ ಬರಮಾಡಿಕೊಳ್ತೇವೆ ಅಂತ ನನ್ನ ಭಾವನೆ. ಧಾನ್ಯ ಲಕ್ಷ್ಮಿ, ಧನಲಕ್ಷ್ಮಿ ಎಲ್ಲರನ್ನ ನಾವು ಹೇಳ್ಬೋದು. ಹಾಗೆ ಇವತ್ತಿನ ದಿನ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಈ ತುಳುನಾಡಿನ ಸಮಸ್ತ ತುಳುನಾಡಿನ ಜನತೆ ಕೆಲವೊಂದು ಕಡೆ ಇವನ್ ದೈವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ಸಹ ಇದನ್ನ ಆಚರಣೆ ಮಾಡ್ತಾರೆ ಹೆಚ್ಚಾಗಿ. ಈಗ ಅಂದ್ರೆ ಕೃಷಿ ಕಡಿಮೆ ಆಗ್ತಾ ಬಂತು, ಆವಾಗ ತೆನೆ ಅಂದ್ರೆ ಈ ತುಳುನಾಡಿನವರ ಭಾವನೆ ಇನ್ನೂ ಕೂಡ ಉಂಟು ಇದೆ. ಅಂದ್ರೆ ಇದೆ ಯಾಕಂದ್ರೆ ತೆನೆ ಯಾರು ಕೃಷಿ ಮಾಡದವ ಕೂಡ ಒಂದು ತೆನೆ ಕೊಂಡೋಗಿ ಮನೆ ಕಟ್ಟೋದು ದೇವರ ಇದ್ರಲ್ಲಿ ಸ್ಟ್ಯಾಂಡ್ ಅಲ್ಲಿ ಆದ್ರೆ ಇರ್ತಾರೆ ಫೋಟೋದ ಹತ್ರ ಒಂದು ತೆನೆ ಇಡುವಂತ ಕ್ರಮ. ಹಾಗೆ ಕೃಷಿ ಮಾಡದಿದ್ರೆ ತೆನೆ ಕಟ್ಟುವಂತ ಭಾವನೆ ಉಂಟು. ಅದಕ್ಕಾಗಿ ಈ ಸಂಘ ಸಂಸ್ಥೆ ಅಥವಾ ಒಂದು ಎಲ್ಲಿ ಗಣೇಶೋತ್ಸವ ನಡೀತದೆ ಅಥವಾ ಒಂದು ಮಂದಿರ, ಸಂಘ ಸಂಸ್ಥೆಗಳೆಲ್ಲ ಅದಕ್ಕೆ ಒಂದು ತಂದು ಎಲ್ಲಿಂದಾದ್ರೂ ಕಷ್ಟಪಟ್ಟು ನಿಜವಾಗಿ ಭಾರಿ ಕಷ್ಟ ಉಂಟು ಅವರಿಗೆ. ಒಂದು ಈಗ ತೆನೆಗೆ ತರುವುದಂದ್ರೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಕಮರ್ಷಿಯಲೈಸೇಷನ್ ಆಗೋದ್ರಿಂದಾಗಿ ಇವಾಗ ರೈತರು ವಿಮುಖರಾಗಿದ್ದಾರೆ, ಹೊಲಗಳಲ್ಲಿ ದುಡಿಯೋದು ವಿಮುಖರಾಗಿದ್ದಾರೆ. ಅದರಿಂದಾಗಿ ಬಹಳ ಕಷ್ಟ ಇವಾಗ ತೆನೆಗಳು ಸಿಗೋದು. ಹಾಗೆ ಅಂದ್ರೆ ತೆನೆ ಮಾಡುವವನಿಗೆ ಕಷ್ಟ. ಸ್ವಲ್ಪ ಜಾಗದಲ್ಲಿ ಅಲ್ಲಿ ತೆನೆ ಮಾಡುವಾಗ ಮೊದಲೆಲ್ಲ ಏನಾಗ್ತದೆ, ಒಂದು ಊರಲ್ಲಿ ತುಂಬಾ ಕಡೆ ಒಂದು ಎಕರೆ ಜಾಗದಲ್ಲಿ ಮಾಡ್ತಾ ಇದ್ರು. ಇದಕ್ಕೆ ಬಾಕಿ ಬಾಧೆ ಇರಲಿಲ್ಲ. ಹುಳ ಬಾಧೆ ಆಗ್ಲಿ, ನವಿಲು ಅಥವಾ ಸಣ್ಣ ಪಕ್ಷಿಗಳು ಅಥವಾ ಹಂದಿ, ಇನ್ನೊಂದು ಒಬ್ಬ ಒಂದು ಕಡೆ ಸ್ವಲ್ಪನೇ ಬೆಳೆ ಮಾಡ್ತಾನೆ. ಒಂದು ಈಗ 500 ಎಕರೆ ಜಾಗ ಊರಲ್ಲಿ ಮೊದಲು ಆಗ್ತಿದ್ರೆ ಈಗ 1 ಎಕರೆ 2 ಎಕರೆ ಬೆಳೆ ಮಾಡ್ತಾರೆ, ಭತ್ತದ ಬೆಳೆ ಮಾಡ್ತಾರೆ. ಆವಾಗ ಅಷ್ಟೇ ಅದಕ್ಕೆ ಬಾಕಿ ಉಪಟಳ ಉಂಟು. ಪಕ್ಷಿದ್ದಾಗ್ಲಿ ಅದಕ್ಕೆ ತಿನ್ಲಿಕ್ಕೆ ಒಂದೇ ಕಡೆ ಸಿಗುದು. ಇಷ್ಟು 500 ಎಕರೆ ಅದು 1 ಎಕರೆಯಲ್ಲಿ ಮಾಡುವಾಗ ಒಂದೇ ಕಡೆ ಬರ್ಬೇಕದು. ಅದಕ್ಕಾಗಿ ಯಾರು ಮಾಡ್ಲಿಕ್ಕೂ ಹೋಗುದಿಲ್ಲ. ಅದನ್ನ ಒಂದು ಎಕರೆಯಲ್ಲಿ ಕೃಷಿ ಮಾಡಿ ಭತ್ತದ ಬೆಳೆ ಮಾಡ್ತಾನೆ ಅಂದ್ರೆ ಅದು ಬಹಳ ಸಾಹಸದ ಕೆಲಸ. ಒಂದನೇ ಜನ ಸಿಗಲು ಅದು ಬೇರೆ ವಿಷಯ, ಸಾಹಸದ ಕೆಲಸ ಆಗಿದೆ. ಹಾಗೆ ಅದನ್ನು ಕೊಡುದು ಕೂಡ ಅಷ್ಟೇ ಇದು ಕಷ್ಟ. ಅದು ಹಾಗಾಗಿ ಹೋಗಿ ಸಂಘ ಸಂಸ್ಥೆಗಳಲ್ಲಿ ತರುವವ ಕೂಡ ಅಷ್ಟೇ ಕಷ್ಟಪಟ್ಟು ಎಷ್ಟೋ ದಿನ ಮೊದ್ಲೇ ಅವ ಲೆಕ್ಕ ಹಾಕಿದ್ರು, ಇಂಥ ಕಡೆ ತೆನೆ ಉಂಟು ಅಲ್ಲಿನ ತರಬೇಕು. ಅಂದ್ರೆ ತುಳುನಾಡಿನ ಆಲ್ಮೋಸ್ಟ್ ತುಂಬಾ ಜನರಿಗೆ ಹಂಚ್ತಾರೆ ತುಂಬಾ ಹಂಚ್ತಾರೆ. ಹಾಗೆ ಇವತ್ತು ದಸರಾ ದಿವಸ ಸಹ ಇದನ್ನ ಆಚರಣೆ ಮಾಡಲಾಗ್ತದೆ. ಹಾಗೆ ತುಂಬಾ ಧನ್ಯವಾದಗಳು. ತಾವು ಮತ್ತೆ ನೋಡಿ, ಇದೊಂದು ಇನ್ನೊಂದು ಹೇಳ್ತೇನೆ, ಇದು ಸಾಧಾರಣ ಒಂದು ಹಂತ ನಾವು ಇರುವ ತನಕ ನಡೀಬಹುದು. ಇಂದಿನ ಜನರೇಷನ್ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಇಂದಿನ ಜನರೇಷನ್ ಮಾಡ್ತಾ ಇದ್ದಾರೆ. ಇನ್ನು ಈಗ ತೆನೆ ಪೂಜೆ ಮಾಡ್ತೇವೆ. ಹಾಗೆ ಇನ್ನು ಸ್ವಲ್ಪ ವರ್ಷ ಹೋಗುವಾಗ ಅದನ್ನ ಬಿಟ್ಟು ಪಿಜ್ಜಾ ಬರ್ಗರ್ಗೆ ಮಕ್ಕಳು ಪೂಜೆ ಮಾಡುವಾಗಿರ್ಬೋದಂತ. ಯಾಕಂದ್ರೆ ಅಷ್ಟು ಇನ್ನು ಅದ್ರ ಬಗ್ಗೆ ತೆನೆ ಅಥವಾ ಕೃಷಿ ಇಂದಿನ ಜನರೇಷನ್ ನಾಲೆಜ್ ಕೂಡ ಇಲ್ಲ, ಅದ್ರ ಬಗ್ಗೆ ಅಷ್ಟು ಭಕ್ತಿ ಭಾವ ಕೂಡ ಇಲ್ಲ. ಖಂಡಿತ ತುಂಬಾ ಕಮ್ಮಿ ಆಗಿದೆ. ಅದರಿಂದಾಗಿ ಇವತ್ತಿನ ದಿವಸ ಮನೆಯ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಕೂತು ಊಟ ಮಾಡುವಂಥದ್ದು ಇಂದಿನ ಬಹಳ ಪ್ರಾಮುಖ್ಯತೆ. ಹಾಗೆ ಅದನ್ನ ತುಳುನಾಡಿನ ಜನ ಬಹಳ ಕಷ್ಟಪಟ್ಟು ಅದನ್ನು ಪಾಲಿಸ್ತಾ ಇದ್ದಾರೆ. ಮನೆ ಜನ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಈಗ ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಅಲ್ಲ, ನಿಜವಾಗಿ ಮೊದ್ಲಿಂದ ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಅವರ ಎಲ್ಲ ಒಟ್ಟು ಸೇರಿ ಒಂದು ಮನೆಯಲ್ಲಿ ಊಟ ಬೇರೆ ಬೇರೆಯಾಗಿ ಈಗ ಮನೆ ಮಾಡಿ ಇರ್ಬೋದು. ಹೆಚ್ಚಿನ ಮನೆಯಲ್ಲಿ ಹಾಗೇನೆ ನಡೀತಾ ಉಂಟು ಈಗ ಸಾಧಾರಣ. ಹೆಚ್ಚಾಗಿ ಒಂದು ಎಷ್ಟು ಜನ ಅಕ್ಕ ತಂಗಿಯಂದಿರು ಅವರ ಮಕ್ಕಳಿದ್ದಾರೆ, ಅವರೆಲ್ಲ ಒಂದೇ ಕಡೆ ಕೂತು ಊಟ ಮಾಡುವಂತ ಒಂದು ಕ್ರಮ ಜಾಸ್ತಿ ಇದೆ. ಈಗ ಕೊನೆಯದಾಗಿ ತುಳುನಾಡಿನ ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಈ ತರ ಗುತ್ತು ಬಾಳಿಕೆ ಮನೆಗಳಲ್ಲಿ ಯಾವ ತರ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಅವರು ನಮಗೆ ಹೇಳಿದ್ದಾರೆ. ಕೊನೆಯದಾಗಿ ಒಂದು ಸಂದೇಶ ಈಗಿನ ಜನರೇಷನ್ಗೆ, ಈಗಷ್ಟೇ ತಾವು ಹೇಳಿದ್ದಾರೆ, ತರ ಒಂದು ಉತ್ತಮವಾದ ಸಂದೇಶ ಮುಂದಿನ ಜನರೇಷನ್ಗೆ ತಮ್ಮ ಕಡೆಯಿಂದ. ಆದ್ರೆ ಇಂದಿನ ಜನರೇಷನ್
ಬೇರೆ ಬೇರೆ ಉತ್ತಮ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗ್ತಾರೆ, ಅನಿವಾರ್ಯತೆ. ಹಾಗಂತ ಕೃಷಿ ಮಾಡಿ ತಿನ್ಬೇಕಂದ್ರೆ ಕೃಷಿ ಮಾಡಿ ತಿನ್ಬೇಕು ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಅವ ಒಂದು ತಿಂಗಳಲ್ಲಿ ದುಡಿಯುವ ಸಂಪಾದನೆ ಈ ಕೃಷಿಯಲ್ಲಿ ಒಂದು ವರ್ಷ ದುಡಿದ್ರೆ ಬರುವುದಿಲ್ಲ, ಖಂಡಿತವಾಗಿ ಬರುವುದಿಲ್ಲ. ಮತ್ತೆ ಈಗಿನ ಅಗತ್ಯತೆ ಕೂಡ ಹಣದ ಅಗತ್ಯತೆ ಅಷ್ಟೇ ಉಂಟು. ಹಾಗಾಗಿ ಅದಕ್ಕೆ ಹೊಂದಿಕೊಂಡೇ ಹೋಗ್ಬೇಕಾಗತ್ತೆ, ಅನಿವಾರ್ಯತೆ. ಹೌದು. ಆದ್ರೆ ಏನೇ ಇರಲಿ, ನಾವು ಮೊದಲಿಂದ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಂತ ಒಂದು ಪದ್ಧತಿ, ಆಚರಣೆ ಮತ್ತೆ ಆ ಒಂದು ತುತ್ತು ಅನ್ನಕ್ಕೆ ಕೊಡುವಂತ ಮರ್ಯಾದೆ, ಯಾವ್ದು ತಿನ್ನುವ ವಸ್ತುವಿಗೆ ಕೊಡುವಂತ, ನೀವು ದುಡ್ಡು ಇರಬಹುದು, ಅದನ್ನ ಇಷ್ಟು ತಿಂತೀರಿ, ಅಷ್ಟು ಅದಕ್ಕಿಂತ ಜಾಸ್ತಿ ಹಾಲ್ ಮಾಡ್ತೀರಿ. ಅನ್ನ ಬ್ರಹ್ಮಣಿಗೆ ನಮಃ, ಅದಕ್ಕೆ ಕೊಡುವಂತ ನಾವು ಮರ್ಯಾದೆ. ಅದ್ರ ನಿಜವಾಗಿ ಅದನ್ನು ಬಿಸಾಡುವಾಗ ನಾವು ನೋಡ್ಬೇಕು, ಇದ್ರ ಹಿಂದೆ ಒಬ್ಬ ರೈತ ದುಡ್ಡು ಕೊಟ್ಟು ತಕೊಂಡಿರ್ಬೋದು, ಯಾವುದೇ ರೈತನ ಶ್ರಮ ಎಷ್ಟಿದೆ, ಶ್ರಮ, ಅದ್ರ ಮೇಲೆ ಅವನಿಗೆ ರೈತನಿಗೆ ಅವ ಮಾಡಿದವನಿಗೆ ಎಷ್ಟು ಪ್ರೀತಿ, ಎಷ್ಟು ಭಕ್ತಿ ಇರುತ್ತೆ, ಎಷ್ಟು ಪ್ರೀತಿ ಇರ್ತದೆ, ಎಷ್ಟು ಭಕ್ತಿ ಇರ್ತದೆ, ಅದು ಕೃಷಿಕನಿಗೆ ಮಾತ್ರ ಗೊತ್ತಿರುತ್ತದೆ. ಅದನ್ನು ಒಂದು ಉತ್ತಮ ಕೃಷಿಕ ಆಗಿದ್ರೆ ಆ ಅನ್ನ ಬಿಸಾಡುವುದನ್ನು ಕಂಡ್ರೆ ನಿಜವಾಗಿ ಅವನಿಗೆ ಹೊಟ್ಟೆ ಉರಿ ಬರ್ತದೆ, ತಡಿಲಿಕ್ಕೆ ಆಗೋದಿಲ್ಲ. ಒಂದು ಅನ್ನ ಒಂದಿಷ್ಟು, ಈಗ ನಾವು ನೋಡ್ತೇವೆ, ಈಗ ಪರಿಸ್ಥಿತಿ ಒಂದು ಬಫೆ ಸಿಸ್ಟಮ್, ಒಂದು ಕಾಲಡಿಯಲ್ಲಿ ಅಷ್ಟು ಅನ್ನ ಬೀಳ್ತದೆ, ಒಂದಷ್ಟು ಬಿಸಾಡ್ತಾರೆ. ಅದನ್ನ ನೋಡುವಾಗ ನಿಜ ಕೃಷಿಕನಾದವನಿಗೆ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ. ಆದ್ರೆ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುದಷ್ಟೇ, ಖಂಡಿತ. ಪ್ರತಿಯೊಂದು ಕೂಡ ಈಗ ಸರಿಯಾ ನೀನ್ ಮಾಡೋದಿಲ್ಲ, ಹೌದು ನಾನು ಕೂಡ ಹಾಗೇನೆ ಮಾಡ್ಬೇಕಾಗ್ತದೆ. ನಾವು ದೆಸೆ ಹಾಕುದಂತ ಮದುವೆಗೆ ದೆಸೆ ಹಾಕೋ, ಯಾವ್ದು ಬಿಸಾಡುದು, ಯಾವ್ದು ಮದುಮಗಳಿಗೆ ಅಕ್ಷತೆ ಆಗುದಂತ ನಾವು ಅಕ್ಕಿ ಹಾಕಿದಾಗ ಎಂತ ಆಗ್ತದೆ, ಅದನ್ನು ನಾವು ಚಪ್ಪಲ್ ಹಾಕಿ ಶೂ ಹಾಕಿ ಅದನ್ನು ತುಳಿತಾ ಇರ್ತೇವೆ. ಅದು ಖಂಡಿತವಾಗಿ ನಮ್ಮಂತವರಿಗೆ, ಈಗ ನಾನು ಕೂಡ ತುಳಿಬೇಕಾಗ್ತದೆ. ಯಾಕೆ, ಮೊದ್ಲೆಲ್ಲ ಲಿಮಿಟ್ ಇತ್ತು, ಜನ ದೂರ ಚಪ್ಪಲ್ ಹೊರಗೆ ಕೆಳಗಿಟ್ಟು ಹೋಗ್ತಿದ್ವಿ, ಅದು ನಾನು ಕೂಡ ತುಂಬಾ ಸಮಯ ಹೋದೆ. ಆದ್ರೆ ಅಕ್ಷತೆ ಆಗಿ ನಾವು ಸ್ಟೇಜಿಂದ ಕೆಳಗೆ ಬರುವಾಗ ನಮ್ಮ ಚಪ್ಪಲಲ್ಲಿ ನೋಡ್ಲಿಕ್ಕೆ ನಮ್ಗೆ ಅರ್ಧ ಗಂಟೆ ಮತ್ತೆ ಅದನ್ನ ಹುಡುಕ್ಬೇಕಾಗ್ತದೆ. ಹೌದಾ, ಹಾಕೊಂಡು ಬರ್ಬೇಕಾದ್ರೆ ಅಂತ ಪರಿಸ್ಥಿತಿ ಇರುವಾಗ ಏನ್ ಮಾಡ್ಲಿ, ಅಂದ್ರೆ ತ್ರಿಶಂಕು ಸ್ವರ್ಗ ಅಂತೇವೆ ಹಾಗೆ, ಮಾಡ್ಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ. ಆತರ ಈಗಿನ ಜನರೇಷನ್ಗೂ ಅದೇ ಸಮಸ್ಯೆ ಇದೆ. ಹಾಗೆ ಅದರಿಂದಾಗಿ ನೀವು ಹೇಳುವಂತಹ ಸಂದೇಶ ಏನಂದ್ರೆ, ಹೌದು ನಾವು ದೇಶ ವಿದೇಶಗಳಿಗೆ ಹೋಗಿ ದುಡಿಲೇಬೇಕಾಗಿದೆ, ಆದರೂ ಇಲ್ಲಿನ ಒಂದು ಪದ್ಧತಿಯನ್ನು ಮರಿಬಾರದು, ಅನ್ನಕ್ಕೆ ಮರ್ಯಾದೆ ಕೊಡಬೇಕು, ಅದನ್ನ ಮರಿಬಾರದು, ಯಾರು ಮರಿಬೇಡಿ ಅಂತ ಹೇಳ್ತಾ ಅವರು ಕೊನೆಯದಾಗಿ ಅದು ಸಂದೇಶ ಕೊಟ್ಟರು. ಹಾಗೆ ಅನ್ನ ಬ್ರಹ್ಮಣೇ ನಮಃ, ಅನ್ನಕ್ಕೆ ಮರ್ಯಾದೆ ಕೊಡಿ, ಅನ್ನನ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ ನಾವು. ಹಾಗೆ ಇಂದಿನ ಜನರೇಷನ್ಸ್ ಈ ಎಲ್ಲ ಆಚರಣೆಗಳನ್ನು ಕಲಿತುಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅವ್ರು ನಮಗೆ ಹೇಳ್ತಾ ಇದ್ದಾರೆ. ತಾವು ಇಂತಹ ಅಮೂಲ್ಯವಾದ ಸಲಹೆಗಳನ್ನು, ಇನ್ಫಾರ್ಮೇಶನ್ ನಮಗೆ ಕೊಟ್ಟಿರೋದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.